ಇದು ಮೀಸಲಾತಿಯಲ್ಲಿ ಒಳ ಮೀಸಲಾತಿ. ಈ ಮೀಸಲಾತಿ ಅನ್ನೋದ್ರಲ್ಲಿ ಒಳ ಮೀಸಲಾತಿ ಬಗ್ಗೆ ಸುಮಾರು 35 ವರ್ಷಗಳಿಂದ ಈ ಒಂದು ಹೋರಾಟ ಆರಂಭ ಆಗಿದೆ ಅಂತ ಹೇಳಿ ಸರ್ಕಾರದಲ್ಲೇ ದಾಖಲೆ ಇದೆ. ನೂರಾರು ಜನ ಹೋರಾಟಗಾರರು, ಸಾವಿರಾರು ಜನ ಸಂಘಟನೆಗಳು ಕಟ್ಕೊಂಡು ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿ ಈ ನ್ಯಾಯ ಸಿಗಬೇಕು ಅಂತ ಹೇಳಿ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಅನ್ನೋದು 101 ಜಾತಿಯಲ್ಲಿ ಇರ್ತಕ್ಕಂಥ ಜಾತಿಗೆ ಸಮನಾಗಿ ಹಂಚಿಕೆ ಆಗ್ಬೇಕು ಅನ್ನೋದೇ ಈ ಒಂದು ಮೀಸಲಾತಿಯ ಒಂದು ತತ್ವ ಪರಿಣಾಮ. ಇದನ್ನ ಆಳುವ ಸರ್ಕಾರ ಯಾವ ರೀತಿ ಇದನ್ನ ದ್ವಂದ್ವಕ್ಕೆ ಪಡಿಸಿದೆ ಅಂತಂದ್ರೆ ಇದು ಸಮಸ್ಯೆ ಇನ್ನೂ ಉಲ್ಬಣ ಆಗಲಿ ಅನ್ನೋ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ 35 ವರ್ಷದಿಂದ. ಇದರಲ್ಲಿ ಈಗಾಗಲೇ ಸುಮಾರು ಆಯೋಗಗಳು ಮಾಡಿದ್ದಾರೆ, ಆಯೋಗದವರು ವರದಿ ಕೊಟ್ಟಿದ್ದಾರೆ. ಅದಾದ ನಂತರ ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ನ 7 ಜನ ನ್ಯಾಯಾಧೀಶರು ಇದು ರಾಜ್ಯ ಸರ್ಕಾರ ಮಾಡಬಹುದು, ಇದರಲ್ಲಿ ಅನ್ಯಾಯ ಆಗಿದೆ, ಸಮನಾಗಿ ಮೀಸಲಾತಿ ಹಂಚೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಅವ್ರು ಕೊಟ್ಟರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಈ ಮಹಾಭಾರತದ ಚರಿತ್ರೆಯಲ್ಲಿ ಧೃತರಾಷ್ಟ್ರ ಕುರುಡನ್ ತರ ಯಾವ ರೀತಿ ವರ್ತನೆ ಮಾಡಿದ್ನೋ ಆ ರೀತಿ ಇವರು ಆಯೋಗಗಳನ್ನ ರಚನೆ ಮಾಡೋದು, ಕೇಳಿಸಿದ್ರು ಹೋರಾಟ ನಡೆದ್ರು ನಡೀಲಿಲ್ಲ ಅನ್ನೋದು, ಇದನ್ನ ಕ್ರಿಯೇಟ್ ಮಾಡಿ ಅನೇಕ ಸಮಸ್ಯೆಗಳಿಗೆ ಕಾರಣರಾಗಿದ್ದಾರೆ. ಇದು ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂದ್ರೆ ಈಗ ನೋಡಿ, ಮೊನ್ನೆ 12ನೇ ತಾರೀಕು ಅವ್ರು ಕ್ಯಾಬಿನೆಟ್ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ ತಕ್ಷಣ ಮಾದಿಗ ಸಮುದಾಯದ ಎಲ್ಲಾ ಸಂಘಟನೆಗಳು ರಾಜ್ಯಾದ್ಯಂತ ರಾಜ್ಯದಲ್ಲಿ ಇರ್ತಕ್ಕಂಥ 35 ಜಿಲ್ಲೆಗಳಿಂದ ಹೋರಾಟಗಳು ನಡೆದ್ರು ಯಾವ ರೀತಿ ಇವರು ಗಣನೆಗೆ ತಗೊಂಡಿಲ್ಲ. ಆದ್ರಿಂದ ಇದು ಮುಂದೆ ಹೋಗ್ತಾ ಮುಂದಿನ ಒಂದು ದಿನಗಳಲ್ಲಿ ಈಗ ಅವರು 12ನೇ ತಾರೀಕು ಕ್ಯಾಬಿನೆಟ್ ಆಯ್ತು, ಮಾಡ್ತೀವಿ ಅಂತಂದ್ರು. ತದಾದ ನಂತರ ತಕ್ಷಣ 15 ದಿವಸ ಮುಂದೂಡಿ 27ಕ್ಕೂ ಮುಂದೂಡಿದ್ದಾರೆ. 27ನೇ ತಾರೀಕು ನಾನು ಕ್ಯಾಬಿನೆಟ್ ಮಾಡ್ತೀನಿ, ತೀರ್ಮಾನ ಮಾಡ್ತೀನಿ. 12ನೇ ತಾರೀಕು ಮಾಡ್ತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಆಮೇಲೆ ಇದರಲ್ಲಿ ನಮ್ಮ ಮಾದಿಗ ಸಮುದಾಯದ ಮಂತ್ರಿಗಳಾದ ಶ್ರೀ ಕೆ ಎಚ್ ಮುನಿಯಪ್ಪ ಅವ್ರನ್ನ ಒಂದ್ ರೀತಿ ಧರ್ಮ ಸಂಘಟನೆಗೆ ಶಿಕ್ಷಿಸಿ ಯಾವ ಸಂಘಟನೆ ಎಲ್ಲಿ ಹೋರಾಟ ಮಾಡ್ತದೆ ಅದ್ರ ಪರವಾಗಿ ಅವ್ರ ಕೈಲಿ ಹೇಳಿಕೆ ಕೊಡ್ಸೋದು. ಈಗ ಮುಂದಿನ 27ನೇ ತಾರೀಕು ಮಾಡ್ಬಿಡ್ತೀವಿ, ನೀವು ಯಾವುದೇ ರೀತಿ ಸಂಘಗಳಿಗೆ ಪ್ರತಿಭಟನೆ ಹೋರಾಟಗಳು ಬೇಡ ಅಂತ ಅವ್ರು ತಪ್ಪದಾರಿಗಳಿರೋದು, ಅವ್ರನ್ನ ಒಂದು ಧರ್ಮರಾಯನ ರೀತಿಯಲ್ಲಿ ನಡ್ಕೊಂಡ್ಬಿಟ್ಟಿದ್ದಾರೆ. ಸಂಧಾನ ನೀನ್ ಮಾಡ್ತಾ ಇರೋ, ಅವ್ರು ಹೋರಾಟ ಮಾಡ್ತಾನೆ ಇರಲಿ, ನಾವು ಸರ್ಕಾರ ನಡೆಸ್ಕೊಂಡು ಹೋಗೋಣ. ಇದು ಸಿದ್ದರಾಮಯ್ಯನವರು ಮಹಾನ್ ಬುದ್ಧಿವಂತರು, ಈ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಬಿರುದು ತಗೊಂಡು 17 ಬಜೆಟ್ ಮಂಡಿಸಿದ್ರು 12 ಹಣ್ಣುಗಳನ್ನ 2 ಭಾಗ ಮಾಡಿ 6 ಜನಕ್ಕೆ ಕೊಡೋದಕ್ಕೆ ವಿಫಲರಾಗಿದೆ. ಇದು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಕುರಿಕಾಯನು 12 ಹಣ್ಣುಗಳನ್ನ 2 ಕಡೆ ಭಾಗ ಮಾಡೋದಕ್ಕೆ ಇಷ್ಟು ಸಮಸ್ಯೆ ಗೊಂದಲನ ಉದ್ಭವನ ಮಾಡಿ, ಇಷ್ಟು ಆಯೋಗಗಳು ಮಾಡಿ, ಸುಪ್ರೀಂ ಕೋರ್ಟ್ ಹೇಳಿದ್ರು ಕೇಳ್ದಿರಾ ಸಾವಿರಾರು ಲಕ್ಷಾಂತರ ಮಾದಿಗ ಸಮೂಹದ ಸಂಘಟನೆಗಳು ಹೋರಾಟ ಮಾಡಿದ್ರು ಸಹ 35 ವರ್ಷಗಳು ನಡೆದ್ರು ಸಹ ಅವ್ರು ಯಾವುದೇ ರೀತಿ ತಗೊಳ್ತಾ ಇರೋದು ನೋಡಿದ್ರೆ ಉತ್ತರ ವಾತ್ಸಲ್ಯ ಇವರು ಒಂದು ಮುಂದಿನ ಪೀಳಿಗೆಗೆ ಮಾರಕಾಗಿ ಇವರು ಧೃತರಾಷ್ಟ್ರ ಮಹಾಭಾರತದಲ್ಲಿ ಏನು ಧೃತರಾಷ್ಟ್ರ ತನ್ನ ಮಗನಿಗೋಸ್ಕರ ಯಾವ ರೀತಿ ಈ ಒಂದು ಮಹಾಭಾರತ ನಡಿಬೇಕು ಪಾಂಡವರು ಕೌರವರು ಅಂತ ಮಾಡ್ದ ಅನ್ನೋ ಒಂದು ಇತಿಹಾಸಕ್ಕೆ ಇವರು ದಾಖಲೆ ಹಾಕ್ತಾರೆ. ದಯವಿಟ್ಟು ಇದನ್ನ ಮರೆತವರು ಕೂಡಲೇ ಇದನ್ನ ಪರಿಹಾರ ಮಾಡಿದ್ರೆ ರಾಜ್ಯದ ಜನತೆಗೆ ಬಹಳ ನೆಮ್ಮದಿ ಶಾಂತಿ ಸಿಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಯ ಲಿಂಗಯ್ಯ, ಡಾಕ್ಟರ್ ಅಂಬೇಡ್ಕರ್ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ.